ನಾವು ಮೊದಲು ತುಂಬ ಕಷ್ಟ ಆಯಿತು ಊಟ ಮಾಡೋಕ್ಕೆ. ಇಲ್ಲಿಗೆ ಬಂದಮೇಲೆ ನಮಗೆ ಊಟ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ಕೆಲಸ ಕಾರ್ಯಗಳಾದರೂ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾನೆ ನಮ್ಮಯ್ಯ. ಒಳ್ಳೆ ದೇವರು, ಮಾತ್ರ ಸತ್ಯವಾದ ದೇವರು. ದೇವರು ಹೂವು ಕೊಡ್ತಾನೆ. ನಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳು ಕೊಡ್ತಾನೆ ಭಗವಂತ. ಸಬ್ಲೇಗೌಡ ಅನ್ನೋರ್ದು ಒಂದು ಹಸು ಇಲ್ಲಿ ಬಂದು ಹಾಲು ಕರೀತಾ ಇತ್ತು. ಮನೆಗೆ ಹೋದರೆ ಹಾಲು ಕದು ರಕ್ತ ಕರೀತಾ ಇತ್ತು ಅಂತ ಸಬ್ಲೇಗೌಡ ಅನ್ನೋರು ಮನೆಯವ್ರು ಹೇಳ್ತಾಯಿದ್ರು. ಕುಂತಿ ಪಾಂಡವರು ಬಂದಿದ್ರು ಅಂತ ಹೇಳ್ತಾರೆ. ನೋಡಿ ಈ ಕಡೆ ಕುಂತಿ ಕಲ್ಲಿದೆ, ಕೆರೆಗೆ ಒಂದು ಮಗುನ ಇಟ್ಬಿಟ್ಲಂತೆ, ಎಸ್ಬಿಟ್ರು. ಅವ್ರಿಗೆ ಇಂದ್ರ ಲೋಕದಲ್ಲಿ ಶಿಷ್ಯರು ಜಾಸ್ತಿ ಇರಲಿ. ಇಂದ್ರ ಅವ್ರಿಗೆ ಒಂದು ಸಾಲಿಗ್ರಾಮ ಕೊಡ್ತಾರೆ. ದಿನ ಒಂದು ಗುರುಗಲ್ಲಿ ಚಿನ್ನ ಕೊಡ್ತಾರೆ, ಮಾರಿ ಅವ್ರಿಗೆ ಶಿಷ್ಯರು ಬಿಟ್ಟು ಅದು ಜೋಳದಲ್ಲಿ ಹಾಕೊಂಬಂದು ಇಲ್ಲಿ ಬಲ್ಗಿರ್ಬೇಕಾದ್ರೆ ಈ ಜಾಗದ ವೈಶಿಷ್ಟ್ಯ ನೋಡಿ ಸಾಲಿಗ್ರಾಮ ಇಷ್ಟ ಆಗಿ ಇಲ್ಲಿ ಕರ್ಕೊಂಡ್ಬಿಡ್ತಾರೆ. ತುಂಬ ಜನ ಸುತ್ತ 48 ಊರು ಬರ್ತಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಸ್ಥಳದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ಯಾವುದಪ್ಪ ಅಂತಂದರೆ ಬಂಡೆಯಲ್ಲಿ ಮೂಡಿರುವಂತಹ ರಂಗನಾಥ, ಅದೇ ಈ ವಡಗಲ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ಸ್ಥಳ ಎಲ್ಲಿದೆ, ಈ ಸ್ಥಳದ ಪುರಾಣ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಡಗಲು ರಂಗನಾಥ ಸ್ವಾಮಿ ದೇವಸ್ಥಾನ ಅರೇಬೊಮ್ಮನಹಳ್ಳಿ ಮತ್ತು ಬೆಟ್ಟಳ್ಳಿ ಅನ್ನೋ ಸ್ಥಳದಲ್ಲಿದೆ. ಇದು ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಹಾಗೆ ಬನ್ನೂರಿಗೆ ತುಂಬ ಹತ್ತಿರದಲ್ಲಿದೆ. ಹಾಗೆಯೇ ಇದು ಮೈಸೂರಿನಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವರಿಗೆ ವಡಗಲು ರಂಗನಾಥ ಸ್ವಾಮಿ ಅಂತ ಯಾಕೆ ಹೆಸರು ಬಂತು, ಇದರ ಹಿಂದಿನ ಕತೆ ಏನು, ಇಲ್ಲಿಗೆ ಪಾಂಡವರು ಬಂದಂತಹ ಕತೆ ಎಲ್ಲವನ್ನ ಇಲ್ಲಿರೋ ಭಕ್ತಾದಿಗಳ ಬಳಿ ಹಾಗೆ ಇಲ್ಲಿನ ಪ್ರಮುಖ ವ್ಯಕ್ತಿಗಳ ಬಳಿ ಮುಂದೆ ತಿಳ್ಕೊಳ್ಳೋಣ. ಇದು ವೈಕುಂಠದ ಬಾಗಿಲು. ಈ ಮಧ್ಯಭಾಗದಲ್ಲಿರೋ ದ್ವಾರ ಕ್ಲೋಸ್ ಆಗಿರುತ್ತೆ. ಇದು ಬರೀ ವೈಕುಂಠ ಏಕಾದಶಿ ದಿನ ಮಾತ್ರ ಓಪನ್ ಆಗಿರುತ್ತಂತೆ. ನಾವು ಈಗ ಈ ಚಿಕ್ಕ ದ್ವಾರದ ಮೂಲಕ ಒಳಗಡೆ ಹೋಗಬೇಕು. ನಾವು ಬಸನಹಳ್ಳಿಯವರು, ಮೂರ್ತಿ ಅಂತ ನಮ್ಮ ಹೆಸರು. ನಾವಿಲ್ಲಿ ಫಸ್ಟು ಇಲ್ಲಿ ಬರೋಕ್ಕಿಂತ ಮುಂಚೆ ಏನು ಕಷ್ಟ ಆಯಿತು, ಬಂದಮೇಲೆ ಏನು ಕೇಳ್ಕೊಂಡ್ರಿ, ಏನು ಪರಿಹಾರ ಆಯಿತು? ನಾವು ಮೊದಲು ತುಂಬ ಕಷ್ಟ ಆಯಿತು ಊಟ ಮಾಡೋಕ್ಕೆ. ಇಲ್ಲಿಗೆ ಬಂದಮೇಲೆ ನಮಗೆ ಊಟ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ಕೆಲಸ ಕಾರ್ಯಗಳಾದರೂ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾನೆ ನಮ್ಮಯ್ಯ. ಯಾವುದೇ ಕೆಲಸ ತೊಂದರೆ ಇದ್ದರೂ ನೀವು ಒಂದು ವಾರ ಬಂದು ಹೋದಡಿಕೆ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಯಾವ ಸನ್ನಿಧಿಲಿ ಯಾವುದೇ ಬಂದಿಲ್ಲಿ ಸೇವೆ ಮಾಡಿಬಿಟ್ಟು ಹೋದ್ರೆ ಸಾಕು. ನಮ್ಮದು ಯಾವುದೇ ಅಡಚಣೆ ಇದ್ರೂ ಒಂದೇ ವಾರದೊಳಗೆ ಎತ್ಕೊಡ್ತಾನೆ ಇಲ್ಲಿರೋ ವಡಗಲ ರಂಗನಾಥ ಸ್ವಾಮಿ. ಎಲ್ಲ ಒಂದು ಮಹಿಮೆ. ಬಂದು ನಿಮ್ಮ ಕಷ್ಟ ಏನೇ ಇದ್ರೂ ಕೇಳ್ಕೊಳ್ಳಿ, ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ವಡಗಲ ರಂಗನಾಥ ಸ್ವಾಮಿ ಅಭಿವೃದ್ಧಿ ಕೊಡ್ತಾನೆ. ಬಂದು 4 ಜನಕ್ಕೆ ಧೂಪ ಹಾಕಿ 4 ಜನಕ್ಕೆ ಒಳ್ಳೇದು ಮಾಡ್ತಾನೆ. ಅವೈನ್ ಬಂದು ಸೇವೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ.
ಈಗ ನಾವು ನೋಡ್ತಿರುವಂತಹ ದೇವರು ಶ್ರೀ ವಡಗಲ್ಲ ರಂಗನಾಥ ಸ್ವಾಮಿ. ಇದೇ ಇಲ್ಲಿನ ಮೂಲ ದೇವರು. ಊರು ನಮ್ಮದು, ನಾನು ಕೊಟ್ಟಿರೋದು ಬೆಂಗಳೂರಿಗೆ. ನಮ್ಮ ತಾಯಿ ಮನೆ ಮಂಡ್ಯ, ಇವರೆಲ್ಲ ಮಂಡ್ಯನೇ. ಪುರಾತ ಕಾಲದಿಂದನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು, ಒಳ್ಳೊಳ್ಳೆ ಯಾವಾಗ ಏನೂ ಇರಲಿಲ್ಲ. ಎಲ್ಲ ಇಡ್ಲಿ ದೋಸೆ ಮಾಡಿಕೊಂಡು ಮೆಟ್ಲತ್ತಿಗೆ ಬರೋರಿಗೆ ಮಾರಾಟ ಮಾಡೋರು. ಪಾಪ ಹೊಟ್ಟೆಗೆ ಏನೂ ಇರಲಿಲ್ಲ, ಈಗ ಏನೂ ಇರಲಿಲ್ಲಪ್ಪ. ಕಲ್ಲು ಗುಡ್ಡೆ. ಈಗ ಬನ್ನೂರ ಹತ್ರ ಇಳ್ದು ನಾವು ಬರ್ತಾಯಿದ್ವಿ ಗಾಡಿಗಳು ಮಾಡಿಕೊಂಡು. ಗಾಡಿಗಳಂದ್ರೆ ಅದೇ ಟೈರ್ ಗಾಡಿ. ನಿಮಗೆ ಎಷ್ಟು ವರ್ಷದಿಂದ ದೇವಸ್ಥಾನ ಪರಿಚಯ? ನಮಗಾಗಲೇ ಒಂದು 70-80 ವರ್ಷದಿಂದನೂ ಪರಿಚಯ. ನಮ್ಮ ಅಜ್ಜಿ ಜೊತೆ ನಾವು, ಈಗ ನಮ್ಗೆ 55 ವರ್ಷ ಅಜ್ಜಿ ಜೊತೆಲಿ ಬರ್ತಿದ್ದ. ಅಜ್ಜಿ ಹೇಳ್ತಾ ಇದ್ರು, ನಾವು ಒಂದು ಸ್ವಲ್ಪ ಕಿವಿಗೆ ಹಾಕ್ಕೊಂಡಿದ್ದೀವಿ. ನಂಬಿಕೆ ಇದೆ. ಒಳ್ಳೆ ದೇವರು ಮಾತ್ರ, ಸತ್ಯವಾದ ದೇವರು. ಬೇಕಾದ್ರೆ ನೀವು ಬಂದು ಪರೀಕ್ಷೆ ಮಾಡ್ಬೋದು. ಅಲ್ಲ, ದೇವರು ಹೂವು ಕೊಡ್ತಾನೆ. ನಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ. ಆಮೇಲೆ ಮಕ್ಕಳಾಗಲಿಲ್ಲ ಅಂದರು ಮಕ್ಕಳು ಕೊಡ್ತಾನೆ ಭಗವಂತ. ಫಲ ಸಿದ್ಧಿಸೂ ಅವನೇ, ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ ಅಂತ ಒಳ್ಳೆ ದೇವರು. ತುಂಬ ಜನ ಬರ್ತಾ ಇದ್ದಾರೆ. ಈಗ ಟಿ ವಿಲೆಲ್ಲ ಅನೌನ್ಸ್ ಮಾಡಿದರೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಒಡ್ಗರ ರಂಗನಾಥ ಸ್ವಾಮಿ ಬೆಟ್ಟ, ಒಡ್ಗರ ರಂಗನಾಥ ಸ್ವಾಮಿ ದೇವರು ಇಲ್ಲಿ ಸ್ಥಾಪನೆ ಯಾವ ರೀತಿ ಆದ, ಹೆಂಗೆ ಏನು ಅಂತ ಅಂದರೆ, ಒಂದು 3 ಬಂಡೆ ಮಧ್ಯ ರಂಗನಾಥ ಸ್ವಾಮಿ ಇದ್ದ. ಒಂದು ಬಿ ಬೆಟ್ಟಳ್ಳಿಯಿಂದ ಸಬ್ಲೇಗೌಡ ಅನ್ನೋರ್ದೊಂದು ಹಸು ಇಲ್ಲಿ ಬಂದು ಹಾಲು ಕರೀತಾಯಿತ್ತು. ಮನೆಗೆ ಹೋದರೆ ಹಾಲು ಕಾದು ರಕ್ತ ಕರೀತಾಯಿತ್ತು ಅಂತ ಸಬ್ಲೇಗೌಡ ಅನ್ನೋರು ಮನೆಯವ್ರು ಹೇಳ್ತಾಯಿದ್ರು. ಏನು ಈ ರೀತಿ ದಿನ ನಾವು ಇಲ್ಲಿಗೆ ಹೋದರೆ ಈ ಹಸು ಎಲ್ಲಿಗೆ ಹೋಯ್ತದೆ, ಎಲ್ಲಿ ಹಾಲು ಕರೀತದೆ ಇದು ನೋಡಬೇಕು ಅಂತ ಬಂದಾಗ, ಇಲ್ಲಿ ಆ ಮಧ್ಯ 3 ಬಂಡೆ ಮಧ್ಯ ಒಡ್ಗರ ರಂಗನಾಥ ಸ್ವಾಮಿ ಅನ್ನೋರು, ಅವರು ಋಷಿಮುನಿ ಅಂತ ಹೇಳ್ತಾರೆ, ಅವರು ಆ ರೀತಿಲಿ ಕರೀತಾ ಇದ್ದದ್ದು ನೋಡಿ ಆವಾಗ ಓಹೋ ಇಲ್ಲಿ ರಂಗನಾಥ ಸ್ವಾಮಿ ಅಂತ ಇದ್ದಾನೆ. 3 ಬಂಡೆ ಮಧ್ಯೆ ಇರ್ತಕ್ಕಂಥದ್ದಕ್ಕೆ ಒಡ್ಡು ಅಂದರೆ ಓರೆ ಇರೋದ್ರಿಂದ ಒಡ್ಡುಗಲ್ಲು ರಂಗನಾಥ ಅಂತ ಒಂದು ಪ್ರತೀತಿ. ಇಲ್ಲಿ ನಮ್ಮ ಸ್ವಾಮಿಯವರು ಹೇಳ್ದಂಗೆ ಇಲ್ಲಿ ಕುಂತಿ ಪಾಂಡವರು ಬಂದಿದ್ರು ಅಂತ ಹೇಳ್ತಾರೆ. ನೋಡಿ ಈ ಕಡೆ ಕುಂತಿ ಕಲ್ಲಿದೆ. ಆ ಕುಂತಿ ದೇವಿ ಅಣೆಕಲ್ಲು ಆಡದಂಥ ಕಲ್ಲುಗಳು ಈಗ ಅವು ಬೃಹತ್ಕಾರವಾಗಿ ಬೆಳೆದು ನಿಂತಿವೆ. ಈ ಕಡೆ ಇದೆ, ನೀವು ನೋಡ್ಬೋದು. ಪೂಜೆ ಮಾಡೋರು ಒಬ್ಬ ಅಮ್ಮ ಮಕ್ಕಳು ಕರ್ಕೊಂಡು ಈ ಏಜ್ಗೆರೆ ಮಾರ್ಗವಾಗಿ ಹೋಯ್ತಾ ಇದ್ದಾಗ ಪೂಜೆ ಮಾಡೋರು ಇಲ್ಲಿ ಇರಲಿಲ್ಲ ಈ ದೇವಸ್ಥಾನಕ್ಕೆ. ಆ ಮಕ್ಕಳನ್ನೇ ಇವರು ಆ ರಂಗನಾಥನ ಒಬ್ಬ ಮುದುಕಿನ ವೇಷದಲ್ಲಿ ಅವ್ರನ್ನ ಹೋಗಿ ಅಮ್ಮನ ಇಲ್ಲಿ ಯಾರಾದರೂ ಪೂಜೆ ಮಾಡೋಕ್ಕೆ ಮಕ್ಕಳನ್ನ ಕಳಿಸ್ಕೊಡು, ಪೂಜೆ ಮಾಡಲಿ ಇಲ್ಲಿ ಅಂತ ಏನೋ ಕೇಳಿದ್ರಂತೆ. ಅದಕ್ಕೆ ಸಣ್ಣ ಮಕ್ಕಳು ಕಣಪ್ಪ ನಾವು ಕಳಿಸೋಕ್ಕಾಗೋದಿಲ್ಲ, ಅವಕ್ಕೆ ತಿಳಿದಿಲ್ಲ, ಸ್ವಚ್ಛವೂ ಇಲ್ಲ, ಶುದ್ಧವಿಲ್ಲದ ಮಕ್ಕಳು ಅವಕ್ಕೆಲ್ಲ ಮಾಡೋದಂತ ಏನೋ ಹೇಳ್ದಂತೆ ಅಜ್ಜಿ. ಆವಾಗ ಆ ರಂಗನಾಥ ಸ್ವಾಮಿಯವರ ಮುದುಕಿನ ವೇಷದಲ್ಲಿದ್ದವರು ಕೆರೆಗೆ ಒಂದು ಮಗುನ ಇಟ್ಬಿಟ್ಲಂತೆ, ಎಸ್ಬಿಟ್ರು. ಆವಾಗ ಅಯ್ಯೋ ಆ ರೀತಿ ಮಾಡಬೇಡಕ್ಕನಪ್ಪ, ನಾನು ನಿಮ್ಮನ್ನ ಸೇವೆ ಮಾಡಿಸ್ತೀವಿ ಅಂತ ಹೇಳಿ ಅಲ್ಲಿನಿಂದ ಇಲ್ಲಿ ಅರ್ಚಕರು ಆ ರೂಪದಲ್ಲಿ ಈಗ ಎಲ್ಲ ಬುಡಕಟ್ಟುಗಳು ಈಗ ಆ ಪಂಗಡಗಳು ಒಂದೊಂದು ಈ ರೀತಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಅದೇ ಇದನ್ನು ಇಲ್ಲಿ ವರ್ಷ ರಥೋತ್ಸವ ಮತ್ತು ಪಾಡ್ಯ ಮತ್ತು ರಥಸಪ್ತಮಿ ಇವು ಜಾತ್ರೆಗಳು ನಡೀತಾ ಇರ್ತವೆ. ಇಲ್ಲಿ ಶ್ರಾವಣ ಶನಿವಾರಗಳು ನಡೀತಾ ಇರ್ತವೆ. ಭಕ್ತಾದಿಗಳು ಹಿಂದೆ ಇಲ್ಲಿ ಬರೋದಕ್ಕೆ ದಾರಿ ಇರಲಿಲ್ಲ, ಅಂಥದ್ದು ಮಾರ್ಗನೇ ಬರಬೇಕಾಯಿತು. ಒಂದು ವೆಹಿಕಲ್ ಬರ್ತಿರಲಿಲ್ಲ. ಈಗ ಸುಮಾರು ಒಂದು 10-15 ವರ್ಷದಿಂದ ರಾಜಕೀಯದವರು ಒಬ್ಬ ಶ್ರೀನಿವಾಸ ಪ್ರಸಾದ್ ಅವರು ಒಬ್ಬರು ಮತ್ತು ಕೆಲವರು ರಾಜಕೀಯ ಮುಖಂಡರುಗಳು ಇಲ್ಲಿಗೆ ದಾರಿಗಳು ಮಾಡಿಸ್ಕೊಟ್ಟು ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಮತ್ತು ಈಗ ರಾಜಗೋಪುರ ಮಾಡ್ತಾಯಿದ್ವಿ ಭಕ್ತಾದಿಗಳ ಸಹಾಯದಿಂದ. ಸರ್ಕಾರದ ಸಹಾಯದಿಂದ ಏನೂ ನಡೀತಾ ಇಲ್ಲ. ಅದಕ್ಕೆ ನಾವು ಅನೇಕ ಮಿನಿಸ್ಟ್ರುಗಳು MLA ಅವ್ರುಗಳು ಎಲ್ಲರೂ ಕೇಳಿದ್ವು, ಏನೂ ಮಾಡಿಸ್ಕೊಟ್ಟಿಲ್ಲ. ಈ ರೀತಿ ಭಕ್ತಾದಿಗಳಿಂದಲೇ ನಡೀತಾ ಇರೋದು. ಇಷ್ಟು ಇಲ್ಲಿ ನೋಡಿ ಸ್ವಾಮಿ ರಂಗನಾಥ ಸ್ವಾಮಿ ಅಂತ ಇಲ್ಲಿ ಪ್ರತೀತಿ.
ದ್ವಾರ ನೇರವಾಗಿ ಗರ್ಭಗುಡಿಗೆ ಸಂಪರ್ಕವನ್ನು ಹೊಂದಿದೆ. ಇಲ್ಲೇ ಮೂಲಕನೇ ಪುರೋಹಿತರು ದೇವರಿಗೆ ನೈವೇದ್ಯವನ್ನು ದಿನ ತೆಗೆದುಕೊಂಡು ಹೋಗ್ತಾರೆ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿಯೂ ಕೂಡ ಈ ರೀತಿ ಬರೆದು ಹಾಳು ಮಾಡ್ತಿದ್ದಾರೆ. ಅದರಲ್ಲೂ ಈ ರೀತಿ ದೇವಸ್ಥಾನಗಳ ಗೋಡೆಗಳ ಮೇಲೆ ಬರೆದಿರೋದು ಸರಿಯಲ್ಲ ಅಂತ ಅನ್ನಿಸ್ತು. ನೀವೇನು ಹೇಳ್ತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥವರಿಗೆ ದೇವರು ಮೊದಲು ಒಳ್ಳೆ ಬುದ್ಧಿ ಕೊಡಬೇಕು. ಅಗಸ್ತ್ಯ ಮಹರ್ಷಿಗಳು ಆದಿರಂಗ ಅಂತ್ಯರಂಗ ಮಧ್ಯರಂಗ ಅಂತ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಆ ದರ್ಶನಕ್ಕೆ ಹೋಗ್ತಾ ಇರಬೇಕಾದ್ರೆ ಅವರು ಆದಿರಂಗನ ಮಾಡ್ಬಿಟ್ಟು ಮಧ್ಯರಂಗಕ್ಕೆ ಹೋಗುವಾಗ ವಿಶ್ರಾಂತಿಗೆ ಈ ಬಂಡೆ ಸಂದಿಲಿ ಕೂತ್ಕೋಬೇಕಾದ್ರೆ ಅವ್ರಿಗೆ ಇಂದ್ರಲೋಕದಲ್ಲಿ ಶಿಷ್ಯರು ಜಾಸ್ತಿ ಇರೋದು ಇಂದ್ರ ಅವ್ರಿಗೆ ಒಂದು ಸಾಲಿಗ್ರಾಮ ಕೊಡ್ತಾರೆ. ದಿನ ಒಂದು ಗುರುಗಂಜಿ ಚಿನ್ನ ಕೊಡ್ತಾರೆ, ಅದನ್ನು ಮಾರಿ ಅವ್ರಿಗೆ ಶಿಷ್ಯರಿಗೆ ಊಟಕ್ಕೆ ಅಂತ. ಅದು ಜೋಳ್ಗೆಲ್ಲ ಹಾಕೊಂಬಂದು ಇಲ್ಲಿ ಮಲಗಿರ್ಬೇಕಾದ್ರೆ ಈ ಜಾಗದ ವೈಶಿಷ್ಟ್ಯ ನೋಡಿ ಆ ಸಾಲಿಗ್ರಾಮ ಇಷ್ಟ ಆಗಿ ಇಲ್ಲಿ ಕಳ್ಕೊಬಿಡ್ತಾರೆ ಜೋಳ್ಗೆಯಿಂದ. ಅದು ಕಳ್ಕೊಬಿಟ್ಟು ಅವ್ರು ಮಧ್ಯರಂಗ ಹೋಗಿ ಬೆಳಿಗ್ಗೆ ಸ್ನಾನ ಮಾಡಿ ಅಲ್ಲಿ ದಿನ ಗುರುಗಂಜಿ ಕೊಡೋಕೆ ನೋಡ್ತಾರೆ, ಚಿನ್ನ ಕೊಡ್ತಿತ್ತಲ್ಲ ಅದು ಅಂತ. ಅದು ಇಲ್ಲಿ ಅವ್ರ ಹತ್ರ ಇರೋದಿಲ್ಲ ಜೋಳಿಗೆಲ್ಲ. ಆಗ ಅವ್ರ ದಿವ್ಯ ದೃಷ್ಟಿ ನೋಡ್ಬೇಕಾದ್ರೆ ಇಲ್ಲಿ ಬಿದ್ದಿರ್ತದೆ ಅದು. ಇಲ್ಲಿದೆ ಅಂದ್ಬಿಟ್ಟು ಆಗ ಆಂಜನೇಯನ ಕೂಗಿ ತಕಬಾ ಅಂತ ಕಳಿಸ್ತಾರೆ. ಆಂಜನೇಯ ಬಂದು ಏನೇನೋ ಮಾಡಿ ಹೇಳಿದ್ರು ಬರೋದಿಲ್ಲ, ಬಾಲ ಸುತ್ತಿ ಹೇಳಿದ್ರು ಬೆಟ್ಟ ಹೇಳೋದಂತ ಬರೋದಿಲ್ಲ. ಆಗ ಅವರು ಹೋಗಿ ಆಂಜನೇಯ ಹೇಳ್ತಾರೆ ಗುರುಗಳಿಗೆ, ಹಿಂಗೆ ಆಗೋಯ್ತು ಗುರುಗಳೇ ಏನು ಮಾಡೋದು ಅಂತ. ಅದಕ್ಕೆ ಇದು ಅವ್ರ ದಿವ್ಯ ದೃಷ್ಟಿ ನೋಡಿ ಅದಕ್ಕೆ ಅಲ್ಲಿ ಜಾಗ ಇಷ್ಟ ಆಗೋಯ್ತಪ್ಪ, ಅದಕ್ಕೆ ನಾಮ ಹಾಕ್ಬಿಟ್ಟು ರಂಗ ಅಂತ ಹೋಗ್ಬಿಟ್ಟು ಬಂದ್ಬಿಡೋಗಪ್ಪ ಅಂತಾನೆ ಆ ಆಂಜನೇಯನಿಂದ ಪ್ರತಿಷ್ಠಾಪ ಆಗಿದ್ದು ರಂಗನಾಥ ಅಂತ ಹೆಸರು. ದೊಡ್ಡ ರಂಗನಾಥ ಅಂತ ಪೂಜೆ ಮಾಡ್ಕೊಂಡು ಇವತ್ತಿಗೂ ಹೋಗ್ತೀವಿ. ಅದರಲ್ಲಿ ಸಾಲಿಗ್ರಾಮ ಏನು ಕೇಳಿದ್ರು ಅಲ್ಲೇ ಜಲ್ದಿ ಸಾಲಿಗ್ರಾಮದ್ದು ಬೇಗ ವರ ಕೊಡುತ್ತೆ, ಅವ್ರ ಕಷ್ಟ ಕಳೀತದೆ. ಆದ್ದರಿಂದ ಎಲ್ಲ ತುಂಬ ಜನ ಬರ್ತಾರೆ. ಸುತ್ತ 48 ಹಳ್ಳಿಯೂ ಬರ್ತದೆ ಇಲ್ಲಿ ರಂಗನಾಥನ ದರ್ಶನಕ್ಕೆ. ಅದಕ್ಕೆ ಅಲ್ಲಿ ಒಂದು ಕಂಬ ಐತೆ ಕೆಳಗೆ, ಅದೇ ಹೊಡೆದ್ಬಿಡೋದು ಕಂಬದ ನರಸಿಂಹ ಅಂತ ಹೆಸರು ಕರೀತಾರೆ ಇದಕ್ಕೆ. ಅದಕ್ಕೆ ಮತ್ತೆ ಮೇಲ್ಗಡೆ ಎಲ್ಲ ಕಂಬಗಳಿದೆಯಲ್ಲ, ಅದು ಏನು? ಅದು ಇದ್ರ ಕಂಬಗಳು ಅಂತ, ದೀಪದ ಕಂಬಗಳು ಅಂತ ಕಸ್ ಮಾಡ್ಕೊಳ್ಳೋದದ. ಆ ದೇವಸ್ಥಾನದ ಪಕ್ಕ ಒಳಗಡೆ ಕಲ್ಲುಗಳಿಗೆ ಇರುತ್ತೆ. ಅದು ಕಂಬದ ನರಸಿಂಹ ಸ್ವಾಮಿ ಅಂತಲೇ ಹೆಸರು. ಒಂದು ಇದಕ್ಕೆ ಇನ್ನೊಂದು ಹೆಸರು ಅದಕ್ಕೆ ರಂಗಸ್ವಾಮಿ ಅಂತಿದ್ದು, ಒಡ್ಗರಂಗಪ್ಪ ಅದೊಂದು ಅದು ಹೆಸರು. ಅದರಿಂದ ಭಾಳ ಪವಿತ್ರ ಸ್ಥಳ, ಎಲ್ಲ ಪೂಜೆ ಮಾಡ್ತಾರೆ. ಬಂದವ್ರಿಗೆಲ್ಲ ಜಲ್ದಿ ಕಷ್ಟ ಕಳೀತದೆ. ಏನಾರು ಮಾಡಲಿ ಭಕ್ತಿ ಮಾಡಿಬಿಟ್ರೆ ಸಾಕು ಅವ್ರಿಗೆ. ಏನೇ ಮನಸ್ಸಲ್ಲಿ ಏನೇ ಕೇಳ್ತೀವಿ. ಸುತ್ತ 48 ಹಳ್ಳಿಯವರು ಒಂದು ಮದುವೆ ಮಾಡಲಿ, ಒಂದು ಹಬ್ಬ ಏನೋ ಒಂದು ಮಾಡ್ಬೇಕಾದ್ರೆ ಒಂದು ದೇವ್ರ ಕಾರ್ಯ ಆದ್ರೆ ಇಲ್ಲಿ ಬಂದು ಹೂ ಕೇಳ್ತಾರೆ. ಅವ್ರಿಗೆ ಒಳ್ಳೇದಾದ್ರೆ ಹೂ ಕೊಡೋದಿಲ್ಲ. ಯಾವ ಟೈಮಲ್ಲಿ ಹೂ ಕೇಳ್ತಾರೆ? ಶನಿವಾರ ಒಂದು ದಿನ ಬಂದು ಎಲ್ಲ ಕೇಳ್ತಾರೆ. ಶನಿವಾರ ಬಿಟ್ಟು ಕೇಳ್ತಾರೆ. ಈಗ ಶನಿವಾರ ಜನ ಜಾಸ್ತಿ ಅಂತ ಬೆಳಗಿನ ಟೈಮ್ ಬರ್ತಾರೆ. ಬೆಳಗ್ಗೆ 6 ಗಂಟೆ ದಿನ ಇರುತ್ತೆ. ಶನಿವಾರ ಬಿಟ್ಟು ಇನ್ನು ಭಾನುವಾರದಿಂದ ಇನ್ನು ಶುಕ್ರವಾರ ಕಂಡು ಇರುತ್ತೆ. ಹಾಗೆ ಆ ಟೈಮಲ್ಲಿ ಬಂದು ಮಾಡ್ಬೋದು. ಎಲ್ಲ ಅಭಿಷೇಕ ಅವೆಲ್ಲ ಮಾಡ್ಕೋತೀನಿ. ಹೂ ಕೇಳೋರು ಕೇಳ್ಕೊಂಡು ಹೋಗ್ತಾರೆ. ಭಾಳ ಒಳ್ಳೇದಾಯ್ತದೆ. ಹೇಳಿ ಎಲ್ರಿಗೂ ಒಳ್ಳೇದಾಯ್ತು. ಇದಾಗಿತ್ತು ಶ್ರೀ ವಡಗಲ್ಲು ರಂಗನಾಥ ಸ್ವಾಮಿ ಕ್ಷೇತ್ರದ ಹಿನ್ನೆಲೆ. ನೀವಿನ್ನೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಅಂತಂದರೆ ಆದಷ್ಟು ಬೇಗ ಭೇಟಿ ನೀಡಿ. ಮತ್ತೊಂದು ಪುಣ್ಯಕ್ಷೇತ್ರದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಧನ್ಯವಾದ.